ಬಂದ್ ಗುಟ್ಲೆ ಹಿಂಗ ನೀರ್ ಬಿದ್ದ ತುಂಬತಲ್ರಿ ತೊಟ್ಟಿ ಮನಿ ಬಾಳ ಚಂದ ನೋಡ್ರಿ. ಆದ್ರೂ ಅಕ್ಕಾರ ಏನ ಅನ್ರಿ ನೀವು ನೋಡಾಕ ಆ ಸಾವಿತ್ರಕಾರ ಈ ತರ ನೀರ್ ಬಿದ್ ಬಂದ್ರ ಕಂಡಬಿಟ್ಟು ನೀರ್ ಉಳಿತಾಯಕವ್ರಿ ಮನ್ಯಾಗ ಭಾಂಡೆಕ ಅರ್ಬಿಗೆ ಎಲ್ಲದಕ್ಕೂ ಬರ್ತೈತ್ರಿ. ಇದನ್ನೇನ ಹರಿ ಮಾಡಿರೇನ್ರಿ ಮುಚ್ಚಿರಿ? ಇದ್ರ ಹರಿ ಹೊರಗೆ ಕೊಟ್ಟೇವ್ರಿ. ಪೈಪ ಹಾಕ್ಸ್ಯಾರ ನಮ್ಮ ಮನೆಯವ್ರ ನೀರ್ ಹೋಗಾಕ ಅದಕ್ಕೆ ಅರ್ಬಿ ತುರುಕಿ ಕೈದು ಇಟ್ಟಿರ್ತಾರ್ರಿ. ಪೂರ ಪಾಟ್ ಕಟ್ಟಿ ದಾರ ಬಿಗಿದಿರ್ತಾರ್ರಿ. ಅದ ನಮಗೆ ಬ್ಯಾಡ ಅಂದ್ರೆ ನೀರ್ ನೇ ಮಾಡ್ಬಿಡುದು ಅದನ್ನ ಬಿಚ್ಚಿ ತೆಗಿದ್ವಿ ಅಂದ್ರೆ ನೀರು ಓಟು ಕಡಿಲಾಗಿಬಿಡ್ತೈತ್ರಿ. ಭಾಳ ಚಲೋ ನೋಡ್ರಿ. ಅಗದಿ ಹಿಂಗೆ ನಮ್ಮ ಅತ್ತಿ ಮಾವರಿದ್ದ ಕಾಲಕ್ಕೆ ಇತ್ರಿ ಹಿಂಗೆ ನಮ್ಮ ಮನ್ಯಾಗ. ಅದಾದ್ಮೇಲೆ ವಾಪಸ್ ನಮ್ಮ ಮನೆಯವ್ರ ಅದೇ ಮನೆ ಅದು ಸ್ವಲ್ಪ ಮಾರಾಟಕ್ಕೆ ಇಡ್ಬೇಕಾಗಿ ಬಂತಲ್ರಿ. ಅದನ್ನ ಮಾರಿಂದ ವಾಪಸ್ ಅವ್ರು ಏನು ಮಾಡಿಬಿಟ್ರೆ ಇದ್ದಿದ್ದನ್ನೆಲ್ಲ ಮುಚ್ಚಿ ತಮಗೆ ಹೆಂಗೆ ಬೇಕಂಗೆ ಮಾಡಿಬಿಟ್ರೆ ವಾಪಸ್ ಮತ್ತೆ ನಮಗೆ ಆ ಮನೆ ತೊಗೊಂಡಿಂದ ನಿಮ್ಮ ಮನೆಯವ್ರು ಭಾಳ ಸಹಾಯ ಮಾಡಿದಾರೆ. ಸುಳ್ಳು ಯಾಕೆ ಅನ್ಬೇಕು, ನಿಮ್ಮ ಮನೆಯವ್ರು ಅವತ್ತು ನಮ್ಮ ಕೈ ಹಿಡಿಲಿಲ್ಲ ಅಂದಿದ್ರೆ ನಾವು ಮತ್ತೆ ನಮ್ಮ ಹಿರಿಯರು ಭಾಳ ಬದುಕಿದ ಮನೆ ತೊಗೋತೇವೆ ಅಂತ ಅನ್ಕೊಂಡಿದ್ದಿಲ್ಲ ಬಿಡ್ರಿ. ಅಷ್ಟೊತ್ತಿಗೆ ಅಲ್ಲೇ ತೊಟ್ಟಿ ಮನೆ ಮುಚ್ಚಿದ್ರೆ ನಾವು ಇದ್ದಿದ್ದಂಗೆ ಜೀವನ ನಡೆಸ್ಕೊಂಡು ಹೊಂಟೇವಿ. ವಾಪಸ್ ನಾವು ಇದು ಮಾಡೋಕೆ ಹೋಗಲಿಲ್ಲ. ಇರ್ಲಿ ಬಿಡ್ರಿ, ಮನುಷ್ಯ ಅಂದಮೇಲೆ ಕಷ್ಟ ಸುಖ ಬರುದೇ ರೀ. ಅದನ್ನೆಲ್ಲ ನಾವು ಮನಸ್ಸಿನಾಗ ಇಟ್ಕೊಂಡು ಕುಂತ್ರೆ ಹೆಂಗಾಕತ್ರಿ. ಇರ್ಲಿ ಬಿಡ್ರಿ, ಕೆಟ್ಟದ್ದಾಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು ನೋಡ್ರಿ, ಅಷ್ಟ ಮತ್ತೇನಿಲ್ಲ. ಬರ್ರಿ, ಮಳೆ ಜಗ್ಗ ನೀರು ಸಿಡಿ ಹಾಕತ್ತೈತಿ ಹತ್ತಾಕೊಂಡ್ರು. ಎಲ್ಲಿ ಹೋದ್ರು ಅಮ್ಮಾರ? ಚಾ ಬೇಕಾ ಏನೋ? ಮಳೆ ಒಂದು ಜಗ್ಗು ಬರಾಕತ್ತೈತಿ, ಕೇಳ್ತಂತೇಳಿ. ಅಮ್ಮಾರ ಚಾ ಮಾಡ್ಕೊಡ್ಲೇನ್ರಿ? ಮಳೆ ಜಗ್ಗು ಬರಾಕತ್ತೈತಲ್ಲ, ತಂಡ ಹತ್ತೈತನ. ಬೇಡ ಪಾಪ ಹುಡುಗಿ ಇಷ್ಟೊತ್ತನ ಅಡಿಗೆ ಮಾಡಿ ಏನು ಹೊಡೆ ತುಂಬ ಊಟ ಮಾಡಿದ್ ನೀವು. ಮಸ್ತಾಗಿತ್ತು ಬಿಡಿ ಅಡಿಗೆ, ರುಚಿಯಾಗಿತ್ತು. ನಮ್ಮ ಮನ್ಯಾಗ ನಾನಾ ಮಾಡ್ಕೊಂಡು ತಿಂದು ಇವತ್ತು ಯಾರು ಒಬ್ರು ಕುಂದ್ರಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತಾರಂದ್ರೆ ಭಾಳ ಜೀವ ನನಗರ ಖುಷಿ ಆಕತ್ ನೋಡುವ. ಕರೇನ ಮಸ್ತ್ ಅಡಿಗೆ ಮಾಡಿದ್ದೆ ಹುಡುಗಿ. ಇಲ್ಲಿ ಬಂದಿಂದ ಕಲ್ತಿ ಅಂತಲ್ಲ ಗಂಗಾ ಅಂದ್ಲ. ಎಲ್ಲ ಅಮ್ಮನ ಹೇಳ್ಕೊಟ್ಟಾರ್ರಿ. ಅಮ್ಮ ಅಂತೀಯಲ್ಲವ, ಅದ ಖುಷಿ ಆಕತಿ. ಇಂಥ ಹುಡುಗಿ ಬಗ್ಗೆ ಹೆಂಗೆಲ್ಲ ಮಾತಾಡ್ತಾಳಕ್ಕಿ ಅಂತ ಯಾರು ಮಾತಾಡ್ತಾರ್ರಿ ನಿಮ್ಮಂತೇಳಿ? ಈಗ ನಾ ಬಂದಿದ್ದ ಉದ್ದೇಶನ ಏನು ಆಗ್ತಾ ಐತಲ್ಲ ನಮ್ಮ ಮನ್ಯಾಗ ಅಂತೇಳಿ ಹೇಳಾಕ್ರಿ. ಬರ್ರಿ ಒಳಗೆ ಬರ್ರಿ. ಪದ್ಮಕ್ಕರ ಆರಾಮದಿರನ್ರಿ? ನನ್ನ ಮಗ ನನ್ನ ಸೊಸಿನ ನಿಮ್ಮ ಮನೆಗೆ ಇನ್ನಿದಾಗ ಕಳ್ಸಿನಿ ನೋಡ್ರಿ. ನಾನು ಹೋಗ್ರಿ ಮನೆಗೆ ಅಂತ ಹೇಳಿ ನಾವು ಹೊಲದ ಕಡೆ ಹೋಗಿದ್ದೆ. ಅವ್ರು ಅಲ್ಲೇ ಹೋಗ್ಯಾರನ. ನೀವು ಯಾವಾಗ ಬಂದ್ರಿ? ಅಪ್ಪ್ಯ ಇನ್ನೂ ಹೋಗಿಲ್ಲ? ಅದು ಅಪ್ಪ ಹೊಂಟಿದ್ವಿ, ಮತ್ತು ಯಾಕೋ ಒಂಥರ ಅದು ಅಮ್ಮಾರು ಬಂದ್ರಲ್ಲ ಬೇಡ ಅಂದ್ರ ಅದಕ್ಕೆ ನಾನು ಬೇಡ ಅಂದಿದ್ಪ. ಯಾಕ್ರಿ ಪದ್ಮಕ್ಕ? ನೋಡಪ್ಪ ಬಸಪ್ಪ, ಈಗ ನೀ ದೊಡ್ಡ ಮದಿಪ್ಪ, ಊರಿಗೆ ನೀನು ನ್ಯಾಯ ಹೇಳ್ತಿ. ಆದ್ರೆ ನಿನ್ನ ಮನ್ಯಾಗ ನೀ ಮಾಡ್ತಿರೋ ಅನ್ಯಾಯ ಯಾಕಪ್ಪ ನಿಂಗೆ ಗೊತ್ತಾಗೋಲ್ತ? ನನ್ನ ಮನ್ಯಾಗ ನಾ ಅನ್ಯಾಯ ಮಾಡಾಕತ್ತೀನ್ರಿ? ಯಾರಿಗೆ ಮಾಡಾಕತ್ತೀನಿ? ಅಲ್ಲಕ್ಕ ನೀ ಹೆಂಗ್ ಹೇಳಾಕತ್ತೀಕ? ಇಲ್ಲ, ನಿಮ್ಮ ಮನ್ಯಾಗ ನಿನ್ನ ಸೊಸಿಗೆ ಈಗ ಒಂದು ರೀತಿ ಹೆಂಗಾತಂದ್ರೆ ಅನ್ಯಾಯ ಅಂದ್ರೆ ನೀ ಮತ್ತೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಪ್ಪ. ಈಗ ನಿನ್ನ ಮಗಳನ್ನ ಹೋಗಿ ಕರೆದು ಬಾ ಅಂತೇಳಿ ನಿನ್ನ ಸೊಸಿಗೆ ನಿನ್ನ ಮಗ್ಗ ಹೇಳಿ ಕಳ್ಸಾಕತ್ತೀಯಲ್ಲ, ಇದು ಅನ್ಯಾಯ ಹೌದಾ ಅಲ್ಲಪ್ಪ? ಅದ್ ಹೆಂಗ ಅನ್ಯಾಯ ಆಕತ್ತಕ್ಕ? ಮನಿ ಮಗಳನ್ನ ಮನಿ ಮಗ್ಗ ಸೊಸಿಗೆ ಕರೆದು ಬಾ ಅಂದ್ರೆ ಅದ್ ಹೆಂಗ ಅನ್ಯಾಯ ಆಕತಿ? ಸುದ್ದನ್ ಮಕ್ಕಳಿಗಾದ್ರೆ ಹೋಗಿ ಕರೆದು ಬರ್ಲಪ್ಪ, ಒಳ್ಳೇದ್ ಅನ್ಸ್ತತಿ. ಸುದ್ದಿಲ್ಲ ನಿನ್ ಮಗಳು ಏನಪ್ಪ? ಸುದ್ದಿಲ್ಲಕಿ ಆಕಿ ಬೇಕಂತೇಳಿ ತವ್ರ ಮನ್ಯಾಗ ಕದನ ಹತ್ಲಿ, ತವ್ರ ಮನ್ಯಾಗ ಜಗಳ ಮಾಡ್ಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಬಿಟ್ಟು ಕುಂತಾಳಪ್ಪ ಆಕಿ, ಗೊತ್ತನ? ಅಲ್ಲ, ಇಲ್ಲಿ ಮ್ಯಾಗಿನ ಮ್ಯಾಗೆ ಕಾಣ್ತೈತಿ ಆ ಹುಡುಗಿದ ಏನು ತೆಪ್ಪಿಲ್ಲ ಅಂತೇಳಿ. ಅಂಥದಾಗ ಆ ಹುಡುಗಿನ, ಅದು ಬಸರಣ್ಣ ಮಗಳನ್ನ ಊರಿಂದ ಊರಿಗೆ ಹಳ್ಳ ದಾಟಿಸಬಾರ್ದು ಅಂತಾರ, 4 ಮುಗಿ ಮಟನು. ಅಂಥದ್ದು ಹಳ್ಳ ದಾಟಿಸಿ ನಮ್ಮೂರಿಗೆ ಕಾಸಾಕತ್ತಿಯಲ್ಲಪ್ಪ ನೀನು. ಅಲ್ಲ ಹೌದು, ಆದ್ರ ಮತ್ತೀಗ ಆಕಿಗೆ ಮನಿಗೆ ಬರಾಕ್ ಒಂಥರ ಅಸಹ್ಯ ಅಂತ, ಎಲ್ಲಿ ಯಾರು ನನ್ನ ನೋಡಿ ನಗ್ತಾರ ಅಂತೇಳಿ ಆಕಿಗೊಂದು ಏನೋ ಮುಜುಗರ. ಅದಕ್ಕೆ ಹೋಗಿ ಕರ್ದ್ ಬರ್ರಿ ಅಂದಿ ಒಂದು ಮಾತು. ಏನಾತ್ ಬಿಡ್ರಿ, ಮನಿ ಮಗಳಲ್ಲ ಎಷ್ಟಾದ್ರು ಕರ್ದ್ ಬಂದ್ರ ಮನಿ ಮಗಳು ಎಷ್ಟು ಖುಷಿಯಾಗಿರ್ತಾಳ ಅಷ್ಟು ತವ್ರ ಮನಿಗೆ ಒಳ್ಳೇದಲ್ರಿ. ಅದಕ್ಕೆ ಪದ್ಮಕ್ಕ, ನೀ ಹಿಂಗಂದ್ರೆ ಹೆಂಗ್ ಬೇಕಾ, ನೀ ನಮಗ್ ಹೇಳ್ಬೇಕು. ಇಲ್ಲಪ್ಪ ಇಲ್ಲ, ನಿನಗೆ ಗೊತ್ತಿಲ್ಲ ಮನ್ಯಾಗ ಏನು ಮಾಡ್ತಾ ಇದ್ದಾಳ ನಿನ್ನ ಮಗಳು ಅಂತೇಳಿ. ನಿನಗೆ ಗೊತ್ತಿಲ್ಲ, ನಾವು ನಿನ್ನ ಋಣದಾಗದೇವಪ್ಪ. ಯಾಕಂದ್ರೆ ನಮ್ಮ ಮನೆ ಸಾಲಕ್ಕೆ ಹೊಂಟಿತ್ತು, ನಮ್ಗೆ ತಿನ್ನುಣಕ ಗತಿ ಇಲ್ದಂಗೆ ಆಗ್ಬಿಡ್ತು ಒಮ್ಮಿಂದೊಮ್ಮಕ್ಕೆ. ಮಗಳು ಕೊಟ್ಟಿ ಅನ್ನೋ ಒಂದು ಸಂಕಟಕ್ಕೆ ಎಲ್ಲ ಉಳಿಸ್ಕೊಟ್ಟಿ ನೀನು. ಅದಕ್ಕೆ ನಿನ್ನ ಮಗಳು ಏನು ಮಾಡಿದ್ರು ನಾ ಬಂದಿಲ್ಲಿ ಕಂಪ್ಲೇಂಟ್ ಹೇಳಲಿಲ್ಲ. ನಿನ್ನ ಮಗಳು ಏನು ಮಾಡಿದ್ರು ನಾ ಯಾವುದಕ್ಕೂ ಹೋಗಲಿ ಬಿಡು ಅಂತೇಳಿ ಇವತ್ತಿನವರೆಗೂ ಕಷ್ಟ ಏನೇ ಆಗಲಿ ನುಂಗ್ಕೊಂಡು ಮಾಡ್ಕೊಂಡು ಹೊಂಟಿದ್ದೆ. ಆದ್ರೆ ಈಗ ನಾನು ತೀರಾ ಬಾಯಿ ಬಿಡಲಿಲ್ಲ ಅಂದ್ರೆ ಸರಿ ಅನ್ಸಂಗಿಲ್ಲ ಅಂತ ಬಂದನಿ. ಅಲ್ಲ, ಇಷ್ಟೆಲ್ಲ ಹೇಳಿ ಹೋದ್ಮೇಲೂ ನಿಮ್ಗೆ ನಿಮ್ಮ ಮಗಳು ಮಾಡಿದ್ದು ಬರಬರಿ ಅನ್ಸಿದ್ರೆ ಮತ್ತೆ ನಾ ಇನ್ನೇನು ಸತ್ರು ಮತ್ತೆ ಈ ಕಡೆ ಬಂದು ನಾ ಏನು ಹೇಳಕ್ಕೆ ಹೋಗುದಿಲ್ಲ. ಪದ್ಮಕ್ಕ, ನೀ ಯಾಕ ಒಂದು ನಮ್ಮನಿನ ಮಾತಾಡಕತ್ತೀಯಕ್ಕ? ನೀ ಒಂದಿಟ್ಟು ಕುಂತೆ ಬಿಡವ, ಇಲ್ಲಿ ಕುಂದ್ರ ಬೈಲಿ. ನಾ ಕುಂದ್ರದು ಹಂಗಿರ್ಲಪ್ಪ, ನೀ ಕುಂದ್ರ ಮೊದಲು. ನೋಡಪ್ಪ, ನಿನ್ನ ಮಗಳು ಇವತ್ತು ಹೇಳ್ತಾ ಇದ್ದೀನಿ, ಸಮಾಧಾನವಾಗಿ ಒಂಚೂರು ಕೇಳಿಸ್ಕೊ. ನಿನ್ನ ಮನೆ ಸೊಸಿ ಹಿಂಗೆ ಮಾಡಿದ್ರೆ ನಿನಗೆ ಹೆಂಗೆ ಅನ್ನಿಸ್ತಿತ್ತು ಅನ್ನೋ ಒಂದೇ ಕಾರಣ ನನಗೆ ತಿಳಿಸ್ಬಿಡ. ನೀನು ಒಂದು ಕೆಲಸ ಮಾಡೋದಿಲ್ಲ, ಬೆಳಗ್ಗೆ ಆರಾಮ್ ಹೊತ್ತಾಗಿ ಹೇಳ್ತಾಳೆ. ಮೊದಲು ಚಲೋ ಇತ್ತೆಲ್ಲ, ಮೊದಲು ಮದುವೆಯಾಗಿ ಹೊಸದಾಗಿ ಬಂದಾಗ ಎಲ್ಲ ಚಲೋನೇ ಇತ್ತು. ಆದರೆ ಯಾವಾಗಕಿ ನಮ್ಮ ಮನೆಗೆ ನೀವು ರೊಕ್ಕ ಕೊಟ್ಟು ಉಳಿಸ್ಕೊಟ್ರಿ, ನಮ್ಗೆ ಒಂದು ದುಡಿಮೆಗೆ ದಾರಿ ಮಾಡಿ ಕೊಟ್ರಲ್ಲ, ಆಮೇಲೆ ನಮ್ಗೆ
ಈಗ ನನ್ನ ಮಗ ಬಿಡು ದುಡಿದು ಅದಕ್ಕೆ ಹತ್ತರಷ್ಟು ಮಾಡ್ಯಾನ. ಆದ್ರೆ ಒಂದು ಟೈಮ್ನೇ ನೀವು ಉಳಿಸ್ಕೊಟ್ಟಿರಲ್ಲ. ಅದಾದ್ಮೇಲೆ ನಿಮ್ಮ ಮಗಳ ನಡವಳಿಕೆ ಏನಾಗೈತೆ ಅಂತ ಹೇಳ್ತೇನೆ ನಾನು. ಹಾಂ, ಆರಾಮ್ ಹೇಳ್ತಾಳೆ, ಹೊತ್ತೆ ಎಷ್ಟ ಏನ ಒಟ್ಟು ಹೇಳ್ತಾಳ ಆರಾಮ. ಹುಡುಗರಿಗೆ ಒಂದು ತಿನ್ಸೋದು ಲಕ್ಷ್ಯ ಇರಂಗಿಲ್ಲ, ಯಾವುದು ಲಕ್ಷ್ಯ ಇರಂಗಿಲ್ಲ. ಹೊಟ್ಟಿಲಿದ್ದಾಗಂತೂ ಎಂಟ್ರಾಗಿ ಇಲ್ಲಿ ಕರ್ಕೊಂಬರೋ ಮಟನೂ ಆಕಿಗೆ ಒಂದು ಉಪ್ಪಿನಳ್ಳಿನ ಕೆಲಸ ಮಾಡಿಲ್ಲ, ಒಂದು ಕಡ್ಡಿ ಹುಲ್ಲು ಕಡ್ಡಿ ತೆಗೆದು ಇತ್ತಾಗಿಟ್ಟಿಲ್ಲ. ಏನು ಬಾವಿ ನೀರು ನಾನಾ ಸೇರ್ತೀನಿ, ಏನು ಪ್ರತಿಯೊಂದಕ್ಕೂ ನೀರು ಈ ವಯಸ್ಸಿನಾಗೂ ನಾನಾ ತುಂಬಿಸ್ತೇನಪ್ಪ. ಬೇಕಾದ್ರೆ ನಿನ್ನ ಮಗಳು ಕರ್ಸು, ಆಕಿ ಮುಂದೆ ಇದೇ ಮಾತಾ ಹೇಳ್ತೇನೆ ನಾನು. ಯಾಕಂದ್ರೆ ನಾನು ಸುಳ್ಳು ಹೇಳಕತ್ತಿಲ್ಲ, ಇದ್ದಿದ್ದೇ ಹೇಳಕತ್ತೀನಿ. ಆಮೇಲೆ ಹೊಲಕ್ಕೆ ಆಳು ಮಕ್ಳು ಬರ್ತಾರೆ, ಕಾಯಿ ಇಳ್ಸಾಕ, ಕಳೆ ಕೀಳಾಕ, ಶೇಂಗಾ ಹರಿಯಾಕ, ಏನು ಪ್ರತಿಯೊಂದು ಆಳು ಮಕ್ಳು ಬರಲಿ, ಅವ್ರಿಗೆ ತಿನ್ನಾಕ ಉಣ್ಣಾಕ ಪ್ರತಿಯೊಂದು ಅಡಿಗೆ ನಾನು ಇಲ್ಲಿಂದ ಮಾಡಿ ಕೊಟ್ಟು ಕಳಿಸ್ಬೇಕು. ಪಾಪ ನನ್ನ ಗಂಡ ಈ ವಯಸ್ಸಿನಾಗೂ ಅಲ್ಲ, ಮತ್ತು ನನ್ನ ಮಗ ಮಾಡ್ತಾನೆ ಬಿಡಪ್ಪ, ಮತ್ತು ಆಕಿ ನಂಗೆ ಆವಿಲ್ಲ. ನನ್ನ ಮಗ ಆತು, ನನ್ನ ಗಂಡ ಆತು, ಈ ವಯಸ್ಸಿನಾಗೂ ಇಷ್ಟು ಕೆಲಸ ಮಾಡ್ತಾರೆ. ಒಂದು ದಿನ ನನ್ನ ಗಂಡ ಕಾಲು ಹರಿಯಾಕತ್ತೈತಿ ಅಂತೇಳಿ ಅವತ್ತು ಭಾಳ ತ್ರಾಸಾಗಿತ್ತು. ಹಿಚ್ಚಗಂದ್ರೆ ನಿನ್ನ ಹೆಂಡ್ತಿ ಏನು ಮಾಡಿದ್ರೆ ಹಿಚ್ಚಗ್ಲಿಲ್ಲ, ಅಲ್ಲ ನಿನ್ನ ಮಗಳು ಹಿಚ್ಚಗ್ಲಿಲ್ಲ. ಅದು ನನಗೆ ಈಗ ನೀನು ಹೆಂಡತಿ ಕೊಟ್ಟು ಮಾತಾಡತ್ತಿದ್ನಲ್ಲಪ್ಪ, ಅದಕ್ಕೆ ಹಂಗೆ ಬಾಯಾಗ ಬಂದ್ಬಿಡ್ತೆ. ಏನು ತಿಳ್ಕೊಬೇಡ, ನಿಮ್ಮ ಮಗಳು ಒಂದು ಕೆಲಸ ಮಾಡೋದಿಲ್ಲಕ್ಕೆ. ಅಡಿಗೆನೂ ನಾನೇ ಮಾಡ್ಬೇಕು, ರೊಟ್ಟಿ ಮಾಡ್ಬೇಕು, ಪಲ್ಯ ಮಾಡ್ಬೇಕು, ಅಡಿಗೆ ಅಷ್ಟು ದರ್ವೊಂದು ನಾನೇ ಮಾಡಿ ಮುಂದಿಟ್ಟಾಗ ಉಣ್ತಾಳೆ. ಏನೋ ಯಾವಾಗ ಅಪರೂಪಕ್ಕೆ ಒಂದು ಅನ್ನಕ್ಕೆ ಬಂದು ಇಡ್ತಾಳೆ. ಹಾಂ ಅಷ್ಟೇ. ಯಾವ ಒಲೆಯಾಗ ಮುಂದೆ ಇದು ಮಾಡ್ಬೇಕು ಹೋಗ್ರಿ ಎತ್ತೀರ. ನಮ್ದೇನ ಅಂತ ಸಣ್ಣ ಪುಟ್ಟ ಮಂತ್ಯಾನಂತ ಮಾಡಿರ್ನ, ನಮ್ಮಪ್ಪ ಯಾವತ್ತು ನನಗೊಂದು ಕೆಲಸ ಹಚ್ಚಿಲ್ಲ, ರಾಣಿಗತೆ ಇದ್ದು ಬಂದಾಕಿ ನಾನು ಅಂತಾಳೆ. ಏನು ಹೇಳ್ತೀರಿ ಇದಕ್ಕೆ? ನಿಮ್ಮ ಮನೆ ಒಳಗೆ ನೀವು ರಾಣಿಗತೆ ಇಟ್ಕೊಂಡಿರ್ಬೋದು, ಹೋದ ಗಂಡನ ಮನೆ ಒಳಗೆ. ಈಗ ನಾ ಒಂದು ಮಾತು ಕೇಳ್ತೀನಿ, ನಿಮ್ಗಂತಲ್ಲ ಪ್ರತಿಯೊಂದು ಗಂಡನ ಮನೆಯಾಗೂ ಇರೋ ಎಲ್ಲ ಗಂಡನ ಮನೆಯವ್ರಿಗೂ ಕೇಳ್ತೀನಿ. ಬಂದ ಹೆಣ್ಮಕ್ಳು ಅಷ್ಟು ಕೆಲಸ ಮಾಡ್ತಾರಲ್ಲ, ಅವ್ರು ನಿಮ್ಮ ಮನೆಯಿಂದ ಹೋದವ್ರು ಅವ್ನು ಮಾತಾಡ್ತಾರಲ್ಲ, ಅಲ್ಲ ಎಲ್ಲ ಹೆಣ್ಣು ಮಕ್ಕಳು ತಂದೆ ತಾಯಿನೂ ಅವ್ರವ್ರ ಮಕ್ಕಳನ್ನ ರಾಣಿ ರಾಜ ಅನ್ಕೊಂಡೇ ಸಾಕೋದು. ಅವ್ರವ್ರ ಮನೆ ಒಳಗೆ ಅವ್ರವ್ರ ಮಕ್ಕಳನ್ನ ಅವ್ರು ಚೆಂದಾಗೆ ನೋಡ್ಕೊಂಡಿರ್ತಾರೆ. ಒಂದು ಕೆಲಸನೂ ಮಾಡಿಸ್ಲಾರ್ದಂಗೆ ಮಾಡಿದ್ರು ತಮ್ಮ ಮನೆ ಬಾಳೆ ಅಷ್ಟು ಮಾಡ್ಕೊಂಡು ಆರಾಮ್ ಜೀವನ ಪೂರ್ತಿ ಚೆಂದಾಗಿ ನೋಡ್ಕೊಂಡಿರ್ತಾರೆ. ಮದುವೆ ಮಾಡಿ ಕೊಟ್ಟ ಮೇಲೆ ಮುಗಿದೋತು. ಗಂಡನ ಮನೆಗೆ ಹೆಂಗೈತೆ ಹಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾದ್ದು ಹೆಣ್ಣಿನ ಕರ್ತವ್ಯ ಇರ್ತೈತಿ. ಹೌದಿಲ್ಲಪ್ಪ? ನೀನೇ ಹೇಳಿ ನೋಡೋಣ. ಅಲ್ಲ ಇರ್ತೈತ್ ಬಿಡು ಪದ್ಮಕ್ಕ, ನೀ ಈಗ ಹೇಳಕತ್ತಿಯಲ್ಲಕ್ಕ, ಇಷ್ಟು ದಿನ ಬಿಟ್ಟಿದ್ದೀನಲ್ಲ. ಅದನ್ನ ಹೇಳಿದ್ನಲ್ಲಪ್ಪ, ನಿಮ್ಮ ಋಣದಾಗದೆ ಅನ್ನೋ ಕಾರಣಕ್ಕೆ ನಾವು ಎಲ್ಲದನ್ನು ಇಷ್ಟು ವರ್ಷ ಸಹಿಸ್ಕೊಂಡ್ವಿ. ಈಗ ಬಹಳ ಮಿಕ್ಕಿ ಬಂದ್ಬಿಟ್ಟೈತಪ್ಪ, ಬರ್ಬತ್ತ ವಯಸ್ಸಲ್ಲ ನೋಡಿ ನನಗೆ ಎದ್ದು ಮಾಡುವಷ್ಟೇ ಅಲ್ಲ. ಹಾಗಾಗಿ ಇವತ್ತಿಲ್ಲಿ ಬಂದೇನು ಹೇಳಕ್ಕೆ. ಇನ್ನೊಂದು, ಈ ಹುಡುಗಿ ಬಗ್ಗೆನೂ ಆಡ್ಕೊತಾಳ. ಈ ಹುಡುಗಿ ಕಂಡ್ರೆ ನೆಳಿ ಸೇರೋದಿಲ್ಲ ನಿಮ್ಮ ಕಸ್ತೂರಿ ಕಂಡ್ರೆ ಆಕಿಗೆ. ಅದು ಯಾಕೋ ಕಾರಣ ನನಗೆ ಗೊತ್ತಿಲ್ಲ. ಆದರೆ ಆಮೇಲೆ ಒಂದು ಕಾರಣ ಅಂದ್ಲು ಬಿಡು, ನಮ್ಮವ್ವ ನನಗಿಂತ ಸೊಸಿ ಮ್ಯಾಗ ಜೀವದಾಳ, ಅದಕ್ಕೆ ನಂಗೆ ಶೇರ್ಕ್ ಬರೋದಿಲ್ಲ ಅಂದ್ಲು. ಆಯ್ತು, ಆಕೆ ಮನ್ಸಿಗೆ ಹಂಗೆ ಕುಂತಿರ್ಬೇಕು. ಆದ್ರೆ ಈಗ ನಾನೇ ಬಂದು ಇಷ್ಟೊತ್ತಾತು, ಬಂದೊಂದು 3-4 ತಾಸಿನಾಗ ನನಗೆ ಆ ಹುಡುಗಿ ಮೇಲೆ ಪ್ರೀತಿ ಬರಾಕತ್ತೈತಿ. ಯಾಕಂದ್ರೆ ಪಾಪ ಕುಂದ್ರದಂಗೆ ಕೆಲಸ ಮಾಡ್ತೈತಿ, ಹಿರಿಯರಂದ್ರೆ ಅಷ್ಟು ಮರ್ಯಾದೆ ಕೊಡ್ತಾಳ, ಅಷ್ಟು ಚಂದ ಮಾತಾಡ್ತಾಳ, ಅರಳು ಉರ್ದಂಗೆ ಬೆಲ್ಲದಂತ ಮಾತಾಡ್ತೈತಿ. ಮತ್ತು ಯಾರಿಗೆ ಪ್ರೀತಿ ಬರೋದಿಲ್ಲಪ್ಪ? ಅದಕ್ಕೂ ಮನುಷ್ಯ ಹೊಟ್ಟೆ ಉರ್ಕೊಂಡು ಇದು ಮಾಡೋದಂದ್ರೆ, ಆ ಮಕ್ಕಳಿಗೆ ತಿನ್ಸೋದು ಕಬರಿ ಇರಂಗಿಲ್ಲ ಆಕಿಗೆ. ನೀವೇ ತಿನ್ಸ್ರಿ ಅತ್ಯಾರ ನನಗೆ ಆಗಲ್ಲ ಅಂತಾಳೆ. ಹಿಂಗಂದ್ರೆ ಹೆಂಗೆ ಜೀವನ ಆಕೈತಿ ನೀನೇ ಹೇಳಪ್ಪ. ನೋಡ್ದೇನಪ್ಪ ಎಷ್ಟು ಮಾತಾಡ್ತಾಳೆ ಇಲ್ಲಿ. ಏನು ಪಾಪ ನಾನು ಹೆಂಡ್ತಿ ಎಲ್ಲ ಮಾಡಿನೋ ಏನೂ ಮಾಡಿಲ್ಲ ಈಕಿ, ಹಂಗೆ ಹಿಂಗೆ ಒಂದು ಬಾಳೆ ಬದುಕು ಬರೋದಿಲ್ಲ ಈಕಿಗೆ ಅಂತೇಳಿ ಮಾತಾಡ್ತಾಳಪ್ಪ. ತಾನ ತನ್ನ ಗಂಡನ ಮನೆ ನೆಟ್ಟಗೆ ಜೀವನ ಮಾಡೋದಿಲ್ಲ. ನಮಗರ ಏನು ಗೊತ್ತು ಪಾಪ, ಇವರೆಲ್ಲ ಇವತ್ತು ಬಂದು ಹೇಳಾಕತ್ತಾರಂತ ಗೊತ್ತು. ನಾ ಈಕಿ ಭಾಳ ಶುದ್ಧದಾಳ್ಬಿಡು ಅಂತ ಮಾಡಿದ್ದೆ ಅಲ್ಲೇ. ನೋಡಿದ್ರೇನ್ರಿ, ಹುಟ್ಟಿದ ಮನೆಗೆ ಮೆಟ್ಟಿದ ಮನೆಗೆ ಕೀರ್ತಿ ತರಬೇಕು ಅಂತ ಹೆಣ್ಮಕ್ಳು ಆಗಬೇಕು. ಹಿಂಗೆ ಗಂಡನ ಮನೆಯವ್ರು ಬಂದು ಹೆಣ್ಮಕ್ಳ ಬಗ್ಗೆ ಇದ್ದಿದ್ದನ್ನ ಇಂಥ ಮಾತು ಕೇಳ್ಬೇಕಂದ್ರೆ ಏನು ಕರ್ಮ್ರಿ ನಮ್ದು? ಅಲ್ಲ, ಇಲ್ಲಿ ಅತಿಯಾದ ಪ್ರೀತಿಯಿಂದ ಸಾಕೈತೆ ಅನ್ನೋ ಕಾರಣಕ್ಕೆ ಅಲ್ಲಿ ಹೋಗಿಂದು ಹಂಗೆ ಇರ್ಬೇಕಂದ್ರೆ ಹೆಂಗ್ರಿ ಅದು? ವಯಸ್ಸಾದ ತಂದೆ ತಾಯಿ ಕಡೆ ಮಾಡಿಸ್ಕೊಂಡು ತಿನ್ನೋದಂದ್ರೆ ಹೆಂಗಿದೆ ಅಂತ ನಾನು. ಕಸ್ತೂರಿ ಒಂದು ಏನ ಮೊನ್ನೆ ಆಕೆ ನಿಮ್ಮಿದ್ರಿಗೆ ಆಕೆ ಒಂದು ಒಳ್ಳಾಗ ರುಬ್ಲಾರದಕ್ಕೆ ನಾ ರುಬ್ಬಿದ್ದಕ್ಕೆ ನೀವೇ ಎಷ್ಟು ಬೇದ್ರಿ. ಮತ್ತಿನ್ನು ಈಗ ಅಲ್ಲೇ ಇಷ್ಟು ವರ್ಷ ಪಾಪ ಇವರ ಮಾಡ್ತಾ ಇದಾರಂದ್ರೆ ಎಂಥ ಮಗಳಪ್ಪ ನನ್ನ ಮಗಳು ಅಂತ ನನ್ನ ತಗ. ಅಳಿಯಾರು ಬಂದ್ರು ಒಂದು ದಿನ ಹಿಂಗ ಅಂತ ಹೇಳಿಲ್ ಬಿಡ್ರಿ, ಅವರು ಸುಮ್ಮನೆ ಹೋದ್ರೆ. ಆದ್ರೆ ಇಷ್ಟೆಲ್ಲ ನನ್ನ ಮಗಳು ಕಾರ್ಬಾರ್ ನಡ್ಸಾಳಲ್ಲಿ ಅಂತೇಳಿ ನಮಗೆ ಗೊತ್ತಾಗ್ಲಾರ್ದಂಗಾತು. ಅದಕ್ಕೆ ಬಂದೆ ರೀ. ಈಗ ಮತ್ತದ್ರಾಗ ಈ ಹುಡುಗಿನ ತಪ್ಪಾತಂತ ಕೇಳಿ ಆಕಿನ ಕರ್ಕೊಂಬರ್ಬೇಕಂತ ಹಿಂಗೆ ಮುದ್ದು ಮಾಡಿ 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 ಹಿಂಗೆ ನೀವು ಉಪ್ಪು ಮಾಡಿ ಆಕಿ ಈ ಮಟ್ಟಕ್ಕೆ ಬಂದು ಕುಂತಾಳ. ಆಕಿ ತಪ್ಪಕ್ಕಿಗೆ ಅರಿವಾಗಲಿ, ಆಕಿ ತಪ್ಪಕ್ಕಿಗೆ ಅರಿವಾಗಿ ಆಕೆಗೆ ಬರಲಿ ಬಿಡ್ರಿ. ನೀವು ಯಾಕೆ ಕರಿತೀರಿ? ಆಕಿ ಅತ್ತಿಯಾಗಿ ನಾನೇ ಹೇಳ್ತಾ ಇದ್ದೇನೆ ನಿಮಗೆ. ಆಕಿ ತಪ್ಪಕ್ಕಿಗೆ ಅರಿವಾಗಲಿ. ಗಂಡನ ಮನೆಯವ್ರ ಕಿಮ್ಮತ್ತೇನು, ತವ್ರ ಮನೆಯವ್ರ ಕಿಮ್ಮತ್ತೇನು, ಹಿಂಗೆ ನಾನು ಇಟ್ಕ ಹರ್ಕೊಂಡು ಕುಂತ್ರೆ ತವ್ರ ಮನೆ ನನ್ನಿಂದ ದೂರ ಆಕೈತೆ ಅನ್ನೋದು ಅರ್ಥ ಆಗ್ಲಿಕ್ಕಿಗೆ. ಹಂಗಲ್ ಪದ್ಮಕ್ಕ, ನೀ ಹೇಳೋದಾರ ಕರೆಕ್ಟ್ ಐತಿ. ಆದ್ರ ಪದ್ಮಕ್ಕರ ಈಗ ಏನಂದ್ರ, ಈಗ ಮನಿ ಮಗಳ್ರಿ, ನನಗೆ ಮಗಳಂದ್ರೆ ಜೀವ್ರಿ. ಯಾಕಂದ್ರೆ ನಮ್ಮವನ್ನ ನಾನು ನನ್ನ ಮಗಳಲ್ಲೇ ನೋಡ್ತೇನ್ರಿ. ಈಗ ನನ್ನ ಮಗಳನ್ನ ನನಗೆ ಬಿಟ್ಟಿರ್ಬೇಕಂದ್ರ ಮದ್ವಿ ಮಾಡಿ ಕೊಟ್ಟಿಂದ ನೋಡ್ತಿರ್ಲಿಲ್ಲ, ಎಷ್ಟು ಸಲ ಬರ್ತಿದ್ದೆ, ಎಷ್ಟು ಸಲ ಹೋಗಿದ್ದೆ. ನನ್ನ ಕೆಲಸದಾಗ ಈಗ ನಾ ಸ್ವಲ್ಪ ಕಡಿಮೆ ಮಾಡೇನಿಲ್ಲ ಅಂತಲ್ಲ, ಆದ್ರ ತೀರಾ ಜಗಳ ಮಾಡ್ಕೊಂಡು ಹೋದ್ ಮಗಳನ್ನ ಮನೆಗೆ ಕರೆಸ್ಲಂಗಿರ್ಬೇಕಂದ್ರ ಈ ಸಲ ಬರ್ಲಿ, ಬಂದ್ಲಂದ್ರೆ ಬುದ್ಧಿ ಹೇಳಿ ಕಳಿಸ್ತೀವಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಇನ್ನು ಮ್ಯಾಗ ನಿಮ್ಮ ಕಡೆ ಒಂದು ಉಪ್ಪಿನೊಳಗೆ ಕೆಲಸ ಮಾಡಿಸ್ಬೇಡ. ನೀ ಮಾಡುವ ಕಿರಿಯಾರ ಅನ್ನೋದು ತಿಳ್ಕೊ, ತಪ್ಪು ಒಪ್ಪು ಅರ್ಥ ಮಾಡ್ಕೊಂಡು ನಡಿ ಅಂತೇಳಿ ನಾ ಹೇಳ್ತೀನಿ. ಈಗ ನನ್ನ ಮಾತು ಕೇಳ್ತಾಳ ನನ್ನ ಮಗಳು. ನೋಡ್ರಿ, ನಿಮಗೆ ಬಿಟ್ಟಿದ್ದ. ಆದ್ರ ಅಪ್ಪ
ನನ್ನ ಹೆಂಡತಿ ನಾ ಕಳ್ಸಂಗಿಲ್ಲಪ್ಪ. ಯಾಕಂದ್ರೆ ನನ್ನ ಹೆಂಡತಿ ಮನ್ಸಿಗೆ ನೋವಾಗಕತ್ತೈತಿ. ಹೊಟ್ಟಿಲಿದ್ದ ಹೆಣ್ಮಗಳನ್ನ ನಾನು ಆ ರೀತಿ ನನ್ನ ಕುಸಿನ ಆಕಿ ಹೊಟ್ಯಾಗ ಹೊತ್ಕೊಂಡಾಳಪ್ಪ. ಆಕಿನ್ನ ಅಲ್ಲಿ ಹೋಗಿ ನನ್ನ ತಂಗಿ ಮುಂದೆ ನಾ ತಲೆ ತಗ್ಸಕ್ಕೆ ನಾ ಬಿಡೋದಿಲ್ಲಪ್ಪ. ಮದುವೆ ಆದ ಪ್ರತಿಯೊಂದು ಗಂಡನ ಕರ್ತವ್ಯನೇ ಇದು. ಯಾಕೆ ಪ್ರತಿಯೊಂದು ಕರ್ತವ್ಯ ಏನಂದ್ರೆ ಮದುವೆ ಆಗಿರೋ ಹೆಂಡತಿನ ತನ್ನ ಮನೆಯವ್ರ ಮುಂದೆ ಯಾವತ್ತೂ ತಲೆ ತಗ್ಸಕ್ಕೆ ಬಿಡಬಾರ್ದು. ಅದು ಗಂಡನ ಮೊದಲ ಕರ್ತವ್ಯ. ಯಾಕಂದ್ರಪ್ಪ ನಾ ಅದೇನೆ ಅಂತ ಈ ಮನೆಗೆ ಬಂದಿರ್ತಾಳೆ. ನಾನು ಆಕಿನ ಕೈ ಬಿಟ್ಬಿಟ್ಟೆ, ಆಕಿ ಮನ್ಸಿಗೆ ನೋವಾಗಿದ್ದು ನೋಡ್ಕೊಂಡು ಸುಮ್ಮನಿದ್ರೆ ಈ ರೀತಿ ಎಲ್ಲರ ಮುಂದೆ ತಲೆ ತಗಿಸ್ಬಿಟ್ನೆ ಅಂದ್ರೆ ಆಕಿದ ನಾ ಇದ್ದೇನು ಉಪಯೋಗಪ್ಪ. ಅದಕ್ಕಪ್ಪ ನಾನು ಬೇಕಾದ್ರೆ ಇನ್ನೊಮ್ಮೆ ಕರಿತೇನೆ. ನಾ ಅಣ್ಣ ನನ್ನ ತಂಗಿಕಿ ನಾ ಬೇಕಾದ್ರೆ ಇನ್ನೊಮ್ಮೆ ಕರಿತೇನೆ. ಆದ್ರೆ ನಾನು ಅಕ್ಕಿನ ಕರ್ಕೊಂಡು ಹೋಗೋದಿಲ್ಲಪ್ಪ. ಪಾಪ ಅಕ್ಕಿಗೂ ಸ್ವಾಭಿಮಾನ ಅನ್ನೋದು ಇರ್ತೈತಪ್ಪ. ಪ್ರತಿಯೊಂದು ಹೆಣ್ಣಿಗೂ ಸ್ವಾಭಿಮಾನ ಅನ್ನೋದು ಇರ್ತೈತಿ. ಅದ್ರಾಗ ನನ್ನ ಹೆಂಡತಿ ನಾ ಅಲ್ಲಿ ತಲೆ ತಗ್ಸಕ್ಕೆ ಬಿಡೋದಿಲ್ಲ. ಶಟ್ಕೊಂಡು ಹೋದ ಕೇಳ ಬರ್ತಾಳ. ನೀ ಯಾಕೆ ಸುಮ್ಮನೆ ಇದು ಮಾಡ್ತಿ? ಅಲ್ಲ ನೀ ಬೇಕಾದ್ರೆ ಒಂದು ಮಾತು ನೀನೇ ಹೋಗಿ ಕರಿಪ. ಆಯ್ತು, ನಾನು ಫೋನ್ ಮಾಡಿ ಕರಿತೇನಂತ. ಇಲ್ಲ ಹೋಗಿ ಕರಿತೇನೆ. ಬರ್ತಾಳ ಇಲ್ಲ ನೋಡೋಣ ನನ್ನ ಮಗಳು. ಆದ್ರೆ ಇಷ್ಟ್ರ ಮಟ್ಟಿಗೆ ಅತ್ತಿ ಮನ್ಯಾಗ ಜೀವನ ಮಾಡ್ತಾ ಇದ್ದಾಳ ಅಂದ್ರೆ ಇದಕ್ಕಿಂತ ಅವಮಾನ ಇನ್ನೊಂದು ಏನೈತಿ? ಇಡೀ ಊರಿಗೆ ನ್ಯಾಯ ಹೇಳವ್ ನಾನು. ನನ್ನ ಮನಿ ಮಗಳ ಹಿಂಗೆ ಮಾಡ್ತಾ ಇದ್ದಾಳ ಗಂಡನ ಮನ್ಯಾಗ ಅಂದ್ರೆ ಬಸಪ್ಪ ನೀ ಬೇಜಾರು ಮಾಡ್ಕೋಬೇಡಪ್ಪ. ಯಾಕಂದ್ರೆ ಇದು ಮುಂದೆ ನಾಳೆ ನಾನು ಎಷ್ಟು ದಿನ ಇರ್ತೀನಪ್ಪ. ನಾನು ನನ್ನ ಗಂಡ ಸತ್ ಕಾಲಕ್ಕೆ ಆ ಮನಿನೂ ಹಾಕಿದೆ, ಎಲ್ಲ ಹಾಕಿದೆ. ಅವ್ರು ಅದು ಹೆಂಗೆ ಜೀವನ ಮಾಡ್ಕೊಂಡು ಹೋಗ್ತಾರೆ? ಶಣೆತನದಿಂದ ಮಾಡ್ಕೊಂಡ್ರೆ ಒಂದಿದ್ದಿನ ದುಪ್ಪಟ್ಟು ಮಾಡ್ಕೊತಾರೆ. ಹಿಂಗ ಮೈಗಳತನ ಮಾಡ್ಕೊಂಡು ಹೊಂಟ್ರೆ ಇನ್ನೊಬ್ಬರ ಮೇಲೆ ಇದು ಮಾಡಿದ್ರೆ ನೋಡು. ಆಕಿಗೂ ಒಂದು ಗಂಡ ಐತಿ. ನಾಳೆ ಅಕ್ಕಿ ಹೊಟ್ಟೆಗೆ ಹುಟ್ಟಿರೋ ಗಂಡಿಗೆ ಒಂದು ಸೊಸಿ ಬರ್ತಾಳ. ಅಕ್ಕಿ ಕಣ್ಣಿಗೆ ಮುಗಿಯ ದೂರ ಇರಂಗಿಲ್ಲ ನೋಡಪ್ಪ. ಈಗ ಅಕ್ಕಿ ಬಂದು ನಾಳೆ ನನಗಾದ ಪರಿಸ್ಥಿತಿ ನಿನ್ನ ಮಗಳಿಗೆ ಆಗಬಾರ್ದಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಆತ ಪದ್ಮಕ್ಕ, ನೀ 2 ದಿನ ಇರುವ, ಆರಾಮಿದ್ದು ಹೋಗುವಂತಿ. ಇದಕ್ಕೆಲ್ಲ ನಾ ಇದು ಮಾಡ್ತೇನಂತ. ನನ್ನ ಮಗಳಿಗೆ ನಾ ತಿದ್ದಿ ಬುದ್ಧಿ ಹೇಳ್ತೇನೆ. ನೀ ತಲೆ ಕೆಡಿಸ್ಕೊಬೇಡ ಪದ್ಮಕ್ಕ. ಆಯ್ತಪ್ಪ. ಈಗ ನಾ ಇದನ್ನೆಲ್ಲ ವಿಚಾರ ನಿನ್ನ ಮುಂದೆ ಹೇಳೇನಂದ್ರು ನಿನ್ನ ಮಗಳಿಗೆ ಸಿಟ್ಟ ಬರ್ತೈತಿ. ಈಗ ಯಾಕೆ ಹೇಳಕ್ಕೆ ಹೋದ್ರಿ ನಮ್ಮ ಅಪ್ಪನ ಮುಂದೆ ಅಂತೇಳಿ. ಆದರೆ ಹೇಳಾರ್ದ ಬೇರೆ ಕೆಲ ವಿಧಿ ಇಲ್ಲ ನನಗೆ, ಹೇಳಾಕಬೇಕು. ಹಂಗೆ ಅದಕ್ಕೆ ಹೇಳೇನಿ. ಆಕೆ ಮತ್ತು ಗಂಡಿಗಿನ ಮರ್ಯಾದೆ ಕೊಡೋದಿಲ್ಲ ಜಾಸ್ತಿ. ನನ್ನ ಮಗ್ಗ ಮಂದಿದ್ದಾಗ ಅವಮಾನ ಮಾಡಿರ್ತಾಳೆ. ನಮ್ಮ ಅಪ್ಪನಿಂದ ಬಂದ ತೋಗು, ನಮ್ಮ ಅಪ್ಪ ಇಲ್ಲಾಂದ್ರೆ ಗೊತ್ತಾಕಿತ್ತು ನಿಮ್ಮ ಬಂಡವಾಳ ಅಂತಾಳೆ. ಅದಕ್ಕೆ ಸ್ವಲ್ಪ ಮೊದಲು ಗಂಡಗೆ ಮರ್ಯಾದೆ ಕೊಡಕ್ಕೆ ಹೇಳ್ರಿ. ಅತ್ತಿ ಮಾವು ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಗಂಡಗರ ಒಂದು ಮರ್ಯಾದೆ ಕೊಡಕ್ಕೆ ಹೇಳ್ರಿ ಒಟ್ಟು. ಪದ್ಮಕ್ಕ ನಂಗೆ ಅರ್ಥಕತ್ತೇವ ನಿಂಗೆ ಬೇಜಾರಾಗೈತೆ ಅಂತೇಳಿ. ಹೋಗ್ಲಿ ಸಮಾಧಾನ ಮಾಡ್ಕೊ. ಆಕಿನ ಕರೆ ಕಳಿಸಿ ನಾವು ಬುದ್ಧಿ ಹೇಳ್ತೀವಿ. ನಾವು ಬುದ್ಧಿ ಹೇಳಿ ಆಕಿನ ಕಳಿಸ್ತೀವಿ. ಆತ ನೀ ತಲೆ ಕೆಡಿಸ್ಕೊಬೇಡ. ಇನ್ನೇನು ಹಿಂಗೆ ಮಾಡಂಗಿಲ್ಲ ಆಕಿ ನನ್ನ ಮಗಳು. ಮಾಡಿದ್ರೆ ಮತ್ತೆ ನನ್ನ ಮ್ಯಾಗ ಆಣಿ ತಗೋನಿ ಬೇಡವಾ. ನೀ ಪಾಪಿ ಹಾಕೋದಕ್ಕೆಲ್ಲ ಆಣಿ ಇಟ್ಕೋತಿ. ಹೇಳಿದೆ ಏನು ಪರಿಸ್ಥಿತಿ ಐತೆ ಅಂತೇಳಿ. ಸ್ವಲ್ಪ ತಿಳಿ ಹೇಳಿ ನಿನ್ನ ಮಗಳಿಗೆ. ಬಿಡು ನೀರಾಕ. ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ.
ನೋಡ್ರಿ ಅದಕ್ಕೆ ಮದುವೆ ತೋರ್ಸಕ್ ನಡ್ಬರ್ಕೋಲಪ್ಪ ಅಂತ ಏ ನಿಂತ್ರಿ ಯಾ ಮಮ್ಮಿ